ಡಿಯರ್ ಟೀಮ್, ಇದು ಅಮೇಜ್ ಅಂತ ಸೋಲಾರು AMIT ಸಿಂಗಲ್ ಫೇಸು 3 kV ಇದು. ಸೊ ಇದು ನಮ್ಮ ಲುಮಿನಸ್ ಓನ್ ಮ್ಯಾನುಫ್ಯಾಕ್ಚರಿಂಗು, ಅಂದರೆ ಇದು GTI. ಸೊ ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಸೊ ಇದು ಫ್ರಂಟ್ ಡಿಸ್ಪ್ಲೇ. ಇದರಲ್ಲಿ ಏನೇನು ಬರುತ್ತೆ ಅಂತ, ಸೊ ಒಂದು MPPT ಕನೆಕ್ಷನಿಗೆ, ಸೊ ಪ್ಲಸ್ ಮೈನಸ್ ಕನೆಕ್ಟರ್, MC4 ಕನೆಕ್ಟರ್, ಗ್ಲೈಂಡ್ ಬರುತ್ತೆ. ಇದನ್ನು ಹ್ಯಾಂಗ್ ಮಾಡಿ ವಾಲ್ ಮೌಂಟ್ ಮಾಡೋದಕ್ಕೆ ಸೊ ಸ್ಕ್ರೂಗಳು ಕೊಟ್ಟಿರ್ತಾರೆ, ಆ್ಯಂಡ್ ವಿತ್ ಹ್ಯಾಂಗ್ ಗ್ಲೋವ್ಸ್. ಸೊ ಟೂಲ್ಸ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಇದು ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ 1 2 3 4 4 ಸ್ಕ್ರೂಗಳಿದೆ. 4 ಸ್ಕ್ರೂಗಳನ್ನು ಓಪನ್ ಮಾಡ್ಕೊಬೇಕು. ಸೊ ಓಪನ್ ಮಾಡ್ತೀನಿ ಈಗ. ಸೊ ಇದು ಬಂದು Allen ಕೀಯಲ್ಲಿ ತೆಗಿಬೇಕಾಗತ್ತೆ. ಸೊ 4 ಸ್ಕ್ರೂ ತೆಗೆದಾದ್ಮೇಲೆ ಈ ಥರ ಪ್ಲೇಟ್ ಓಪನ್ ಆಗುತ್ತೆ. ಸೊ ಇದು ಇನ್ಸೈಡಲ್ಲಿರೋ ಬೋರ್ಡು. ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಬೋರ್ಡು ಈ ಟೈಪ್ ಬರುತ್ತೆ. ಸೊ ಇದನ್ನು ಈ ಥರ ಕ್ಲಿಪ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ರಿಮೂವ್ ಮಾಡಿ ಲಾಕ್ ಇರುತ್ತೆ, ಓಪನ್ ಮಾಡ್ಬೋದು. ಈಗ ಡಿಸ್ಪ್ಲೇದು ಸಪ್ರೇಟ್ ಆಯಿತು, ಇದು ಸಪ್ರೇಟ್ ಆಯಿತು. ಸೊ ಇಲ್ಲಿ ಒಂದು ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ, ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ, ಆ್ಯಂಡ್ ಈ ಬೋರ್ಡು ಕಾಣಿಸ್ತಾ ಇದೆ. ಸೊ ಇದನ್ನು ಬಿಚ್ಚಬೇಕು ಅಂದರೆ ಇಲ್ಲಿ 4 ಸ್ಕ್ರೂ ಇದೆ, 1 2 3 ಆ್ಯಂಡ್ 4. ಈ 4 ಸ್ಕ್ರೂ ಬಿಚ್ಚಬೇಕು ಅಂದರೆ ನೀವು ಮತ್ತೆ ಸ್ಕ್ರೂ ಡ್ರೈವರಲ್ಲಿ ಬಿಚ್ಬೋದು. ನಾನು ಬಿಚ್ಚಿ ತೋರಿಸ್ತೀನಿ ನೋಡಿ. 4 ಸ್ಕ್ರೂ ಬಿಚ್ಚಿದ್ದೀನಿ. ಈಗ ನೆಕ್ಸ್ಟು ಈ ಕ್ಲಿಪ್ಪನ್ನು ತೆಗಿತೀನಿ, ಅಂದರೆ ಆ ಬೋರ್ಡಿಂದ ಏನು ಬರುತ್ತೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀನಿ. ಸೊ ಇದು ಡಿಸ್ಕನೆಕ್ಟ್ ಆಯಿತು. ಸೊ ಎಲ್ಲದಕ್ಕೂ ಪೆರೋಲ್ ಇದೆ. ಸೊ ಅದ್ರ ಕೆಳಗೆ ನಂಬರ್ ಬರೆದಿರ್ತಾರೆ. ಸೊ ನೋಡ್ಕೊಳ್ಳಿ, ಇಲ್ಲೂ ನಂಬರ್ ಬರೆದಿರ್ತಾರೆ, ಇಲ್ಲೂ ನಂಬರ್ ಬರೆದಿರ್ತಾರೆ. ಸೊ ನೆಗೆಟಿವ್ ಇಲ್ಲಿಗೆ ಬಂದಿದೆ. ಸೊ ಅದನ್ನು ರಿಮೂವ್ ಮಾಡ್ಕೊತೀನಿ. ಆ್ಯಂಡ್ ಈ ಬೋರ್ಡಿಗೆ ಬಂದಿರೋ ಕನೆಕ್ಷನಿಂದ ಇಲ್ಲಿಗೆ ಬಂದಿದೆ, ಅದನ್ನು ರಿಮೂವ್ ಮಾಡ್ಕೊತೀನಿ. ಆ್ಯಂಡ್ ಬೂಸ್ಟಿಂದು ಅದನ್ನು ರಿಮೂವ್ ಮಾಡ್ಕೊತೀನಿ.